ಬಸವಲಿಂಗಾಯ ನಮಃ. 12ನೇ ಶತಮಾನದ ಬಸವಾದಿ ಶರಣರ ವಚನಗಳ ಅಧ್ಯಯನವನ್ನು ವೈಜ್ಞಾನಿಕ ಹಿನ್ನೆಲೆಯಿಂದ ಗಮನಿಸ್ತಾ ಬಂದರೆ ಆಧುನಿಕ ವಿಜ್ಞಾನದ ಅನೇಕ ವಿಚಾರಗಳು ಬಸವಾದಿ ಶರಣರ ವಚನಗಳಲ್ಲಿ ಅಡಗಿರುವುದು ನಿಜಕ್ಕೂ ನಮ್ಮನ್ನು ಬೆರಗುಗೊಳಿಸ್ತವೆ. ಅಂತಹ ಸಾಲಿನಲ್ಲಿ ಇಂದು ನಾನು ಸಿದ್ದರಾಮೇಶ್ವರರ ಒಂದು ವಚನದಲ್ಲಿ ಆಧುನಿಕ ವಿಜ್ಞಾನದ ಭಾಗವಾಗಿರುವಂಥ ಈ ಕ್ವಾಂಟಮ್ ಫಿಸಿಕ್ಸಿನ ಕೆಲವು ಅಂಶಗಳ ಅಡಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ನಿಜಕ್ಕೂ ವಿಜ್ಞಾನ ಮತ್ತು ಆಧ್ಯಾತ್ಮ ಭಿನ್ನವಾದ ಕ್ಷೇತ್ರಗಳೇನಲ್ಲ. ಎರಡರ ಉದ್ದೇಶ ಒಂದೇ ಆಗಿದ್ದು ಈ ವಿಶ್ವದ ಚಾಲನಾ ಶಕ್ತಿಯನ್ನು ಅರಿತುಕೊಳ್ಳುವುದಾಗಿದೆ. ಇದೆಲ್ಲವನ್ನು ಸರುತ್ತಾ ಇರುವಂತಹ ಚೇತನ ಯಾವುದು ಎನ್ನುವುದನ್ನು ಅರಿತುಕೊಳ್ಳೋದಕ್ಕೆ ವಿಜ್ಞಾನ ಬಾಹ್ಯವಾಗಿ ಹುಡುಕ್ತಾ ಹೋದರೆ ಆಧ್ಯಾತ್ಮ ಅಂತರಂಗದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಒಂದು ಸಾಧನಗಳ ಮೂಲಕ ಹೋದರೆ ಇನ್ನೊಂದು ಸಾಧನೆಯಗಳ ಮೂಲಕ ಹೋಗ್ತಾ ಇದೆ. ಹಾಗಾಗಿ ಮಟೀರಿಯಲಿಸ್ಟಿಕ್ ಆಗಿ ನಾವು ಯಾವ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ವಿಜ್ಞಾನ ಪ್ರಯತ್ನಿಸ್ತಾ ಇದೆಯೋ ಅದನ್ನೇ ಯಂತ್ರಗಳನ್ನು ಹೊರತಾಗಿ ತಂತ್ರಗಳ ಮೂಲಕವಾಗಿ ಮನಸ್ಸಿನ ಮೂಲಕವಾಗಿ ಈ ಒಂದು ಅಂತಿಮ ಸತ್ಯವನ್ನು ಅರಿತುಕೊಳ್ಳೋದಕ್ಕೆ ಆಧ್ಯಾತ್ಮ ಪಯಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ದಾರ್ಶನಿಕರು, ಜಗತ್ತಿನ ಅನೇಕ ದಾರ್ಶನಿಕರು ಮನಸ್ಸಿನ ಮೂಲಕವಾಗಿ ಈ ಮೂಲ ಚೇತನವನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋದನ್ನು ನಾವು ಅವರ ಉಪದೇಶಗಳಿಂದ, ಧಾರ್ಮಿಕ ಗ್ರಂಥಗಳಿಂದ ತಿಳಿದುಕೊಳ್ತೀವಿ. ಹಾಗೆಯೇ ಇವತ್ತು ನಾವು ಬದುಕ್ತಾ ಇರುವಂಥ ಈ ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನಿಗಳು ಸಹ ಈ ಮೂಲ ಚೇತನವನ್ನು ಅರಿತುಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಸುಮಾರು 17ನೇ ಶತಮಾನದಿಂದ ಇಲ್ಲಿಯವರೆಗೂ ಸಹ ಪ್ರತಿನಿತ್ಯ ಈ ಕುರಿತಾಗಿ ಸಂಶೋಧನೆಗಳು ಜರುಗ್ತಾನೇ ಇದ್ದಾವೆ. ಅದರ ಫಲವಾಗಿಯೇ ಇವತ್ತು ಭೌತಿಕ ವಸ್ತುಗಳನ್ನು ಅರಿತುಕೊಳ್ಳುವಂತಹ ಅಂದಿನ ಭೌತ ವಿಜ್ಞಾನ ಅನೇಕ ಶಾಖೆಗಳನ್ನು ಪಡೆದುಕೊಂಡು ಭೌತಿಕ ವಸ್ತುವಿನ ಚಿಕ್ಕ ರೂಪವಾದ ಅಣುವಿನಿಂದ ಪ್ರಾರಂಭವಾದಂತಹ ಈ ಭೌತ ವಿಜ್ಞಾನ ಇವತ್ತು ಅಣುವಿನ ಮಧ್ಯದಲ್ಲಿ ಇರುವಂತಹ ಕೇಂದ್ರ ಭಾಗವಾಗಿರುವಂಥ ಪ್ರೋಟಾನ್ ನ್ಯೂಟ್ರಾನಿನ ಬೀಜ ಕೇಂದ್ರದ ಸುತ್ತಲೂ ಸುತ್ತ ಇರುವಂಥ ಎಲೆಕ್ಟ್ರಾನ್ಸ್ಗಳು ಯಾವ ಪ್ರಚೋದನೆಯಿಂದ ಸುತ್ತುತ್ತಾವೆ ಅನ್ನುವಂತಹದ್ದನ್ನು ಅಧ್ಯಯನಕ್ಕೆ ಒಳಪಟ್ಟಂತಹ ಭೌತ ವಿಜ್ಞಾನದ ಒಂದು ಭಾಗ ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಅನ್ನುವಂತಹ ದೈತ್ಯ ಮಟ್ಟಕ್ಕೆ ಬೆಳೆದು ನಿಂತಿದೆ. ನಾವು ತೋರ್ತಾ ಇರುವಂಥ ಈ ಜಗತ್ತು ಭ್ರಮೆ ಅನ್ನುವುದನ್ನು, ಈ ತೋರುವ ಜಗತ್ತಿಗೆ ಆಶ್ರಯವನ್ನು ನೀಡಿರುವಂಥ ಶಕ್ತಿಯನ್ನು ಸಂಶೋಧನೆ ಮಾಡೋದಕ್ಕೆ ಇವತ್ತು ಈ ಕ್ವಾಂಟಮ್ ಫಿಸಿಕ್ಸು ಪ್ರಯತ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅರ್ಧದಷ್ಟು ಸಫಲವೂ ಆಗಿದೆ. ಹೀಗೆ ಈ ಕ್ವಾಂಟಮ್ ಫಿಸಿಕ್ಸಿನ ಬೆಳವಣಿಗೆ, ಭಾರತೀಯ ದಾರ್ಶನಿಕರ ಚಿಂತನೆಗಳು ಇವೆರಡನ್ನು ಸಮೀಕರಿಸಿ ನೋಡ್ತಾ ಹೋದಾಗೆ ನಮ್ಮ ಕನ್ನಡಿಗರು, ಅಚ್ಚ ಕನ್ನಡಿಗರು, ದಾರ್ಶನಿಕರು ಆಗಿರುವಂಥ ವಚನಕಾರರ ವಚನಗಳಲ್ಲಿ ಈ ಕ್ವಾಂಟಮ್ ಫಿಸಿಕ್ಸಿನ ಕೆಲವು ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ನಾವು ನೋಡಿದಾಗ ನಮಗನ್ನಿಸ್ತದೆ, ಬಹುಶಃ ಈ ದಾರ್ಶನಿಕರ ಮೂಲ ಉದ್ದೇಶ, ಮೂಲ ಗುರಿ ಈ ಕ್ವಾಂಟಮ್ ಫಿಸಿಕ್ಸಿನ ವಿಜ್ಞಾನಿಗಳ ಮೂಲ ಗುರಿಗೆ ಸಮೀಕರಿಸ್ತಾ ಇದೆಯಲ್ಲ ಅನ್ನುವಂಥದ್ದೇ ನಮಗೆ ಬೆರಗು ಮೂಡುವಂಥದ್ದು. ಇರಲಿ, ಅವರವರ ಮಾರ್ಗಗಳು ಭಿನ್ನವಾಗಿದ್ದಾವೆ. ನಾವು ಈ ಒಂದು ಸಂದರ್ಭದಲ್ಲಿ ಅವರು ಮಾಡಿರುವುದೇ ಸತ್ಯ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರದೆ ಅವರ ಚಿಂತನೆಗಳು ಸಹ ವಿಜ್ಞಾನಿಗಳ ಚಿಂತನೆಗೆ ಸಾಲಿನಲ್ಲಿ ಇದ್ದಿರಬಹುದು ಅಥವಾ ಅವರ ಸಾಲಿಗೆ ಇವು ಸಮೀಪ ಇದ್ದಾವೆ ಅನ್ನುವಂಥ ದೃಷ್ಟಿಕೋನದಿಂದ ಮಾತ್ರ ನೋಡಬೇಕು. ವಚನಕಾರರು ವಿಜ್ಞಾನಿಗಳೇ ಆಗಿದ್ದಾರೆ ಎನ್ನುವಂಥ ಒಂದು ನಿರ್ಧಾರವನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದಿಲ್ಲ. ಬಟ್ ಅವರ ಭಾವ ಈ ಕ್ವಾಂಟಮ್ ಫಿಸಿಕ್ಸಿನ ಭಾವಕ್ಕೆ ಸಮಯ ಆಗ್ತಾ ಇದೆ ಏನೋ ಅನ್ನುವಂಥ ಒಂದು ಸಂಶಯವನ್ನು
ತಮ್ಮೆದುರಿಗೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ವಚನ ಈ ರೀತಿ ಇದೆ: ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆ ದೇವ ನೀವು. ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆ ದೇವ ನೀವು. ಮನದೊಳಗೆ ಘನವಾಗಿಪ್ಪಿರಿ ಎಲೆ ದೇವ. ಜಗದೊಳಗೆಲ್ಲಿಯೂ ನೀವಿಲ್ಲದೆ ಎಡೆಯುಂಟೆ. ಜಗದೊಳಗೆ ಎಲ್ಲಿಯೂ ನೀವಿಲ್ಲದೆ ಎಡೆಯುಂಟೆ. 84 ಲಕ್ಷ ಶಿವಾಲಯಗಳ ಮಾಡಿ ನೀವು ಒಮ್ಮನವಾಗಿಪ್ಪುದ ಕಂಡು ನಾನು ಮಾಡಿದೆನಲ್ಲದೆ ಕಪಿಲಸಿದ್ಧ ಮಲ್ಲಯ್ಯ ನನಗೆ ಬೇರೆ ಸ್ವತಂತ್ರವಿಲ್ಲವೆಂದರಿದೆನು. ನೋಡ್ರಿ, ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಸಿದ್ದರಾಮೇಶ್ವರರು. ಈ ಜಗದ ಚಾಲನಾ ಶಕ್ತಿ ಅನ್ನುವಂಥದ್ದು ಎಲ್ಲೈತಿ ಅಂಥೇಳಿ ಹುಡುಕ್ತಾ ಹೋಗಿರುವಂತಹ ವಿಜ್ಞಾನಿಗಳು ವಸ್ತುವಿನ ಒಳಗಡೆ ಭಾಗವಾಗಿರುವಂತಹ ಅಣುಗಳನ್ನು ನಾವು ನೋಡಿದರು. ಅಣುವಿನ ಕೇಂದ್ರ ಭಾಗದವನ್ನು ನೋಡಿದರು. ಅದರೊಳಗಡೆ ಸುತ್ತುತ್ತಾ ಇರುವಂತಹ ಆ ಚೇತನ ರೂಪದಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳನ್ನು ನೋಡಿದರು. ಅವುಗಳ ಮೂಲ ಸ್ವರೂಪ ಯಾವುದರಿಂದ ಬಂತು ಅಂತ ತಿಳ್ಕೊಂಡು ಸಬಾಟಮಿಕ್ ಪಾರ್ಟಿಕಲ್ಸ್ಗಳನ್ನು ನೋಡಿದ್ರು, ಕ್ವಾರ್ಸ್ ಅಂಥೇಳಿ. ಅವುಗಳಿಗೆ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿ ನೋಡ್ತಾ ಹೋದಾಗ ಅವರಿಗೆ ಗೋಚರಿಸಿರುವಂತಹ ಆ ಶಕ್ತಿಯ ವಿಚಾರವಾಗಿ ವಿಜ್ಞಾನಿಗಳು ಏನೇನು ಕಂಡುಕೊಂಡರು ಅನ್ನೋದನ್ನು 1900 ಫ್ರಾನ್ಸ್ ವಿಜ್ಞಾನಿ ಕ್ವಾಂಟಮ್ ಅನ್ನುವಂಥ ಒಂದು ಮೊಟ್ಟ ಮೊದಲ ಕಲ್ಪನೆಯನ್ನು ತರ್ತಾರೆ. ಆ ಕ್ವಾಂಟಮ್ ಅನ್ನುವಂಥದ್ದು ಅಣುವಿನ ಶಕ್ತಿಯ ರೂಪದ ಒಂದು ಭಾಗ ಅಂತ ಅಂದ್ಕೊಂಡ್ರೆ ಅದು ಶಕ್ತಿಯ ಒಂದು ಪ್ಯಾಕೆಟ್ ಅಂತ ಕರೀತಾರೆ ಅವರು. ಇದು ಭೌತಶಾಸ್ತ್ರದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನುವಂಥದ್ದು ಒಂದು ದಾರಿನೇ ಬಿಟ್ಕೊಡ್ತಿತ್ತು, ಹೊಸ ಒಂದು ಸಂಶೋಧನೆಗೆ ಬಿಚ್ಕೊಳ್ತಾ ಇದೆ. ಇದಕ್ಕೆ ಸಂಶೋಧನೆ ಮಾಡಿದ್ದಕ್ಕೆ ಮ್ಯಾಕ್ಸ್ ಪ್ಲ್ಯಾಂಕರ್ ಅವರಿಗೆ 19 ಅವರಿಗೆ ನೊಬೆಲ್ ಪ್ರಶಸ್ತಿನೂ ಸಿಗುತ್ತದೆ. ಅಂದರೆ ಈ ಚೇತನದ ಮೂಲವನ್ನು ಗುರುತಿಸಿದ್ರು ಅಂತ ಅರ್ಥ. ಇದು ಯಾವುದೇ ಇರಲಿ, ವಸ್ತುಗಳಿರಲಿ, ವ್ಯಕ್ತಿಗಳಿರಲಿ, ಜೀವಿಗಳಿರಲಿ, ಅವುಗಳೆಲ್ಲವೂ ಚೇತನವಾಗಿರೋದಕ್ಕೆ ಕಾರಣವಾಗಿರುವಂಥ ಆ ಚೇತನದ ಅಂದರೆ ಯೂನಿವರ್ಸಲ್ ಕಾನ್ಸಿಯಸ್ ಅಂತ ಏನು ಕರಿತೀವಿ, ಅಥವಾ ಯೂನಿವರ್ಸಲ್ ಎನರ್ಜಿ ಅಂದ್ಕೊಳ್ರಿ, ಮಹಾಚೇತನ ಅಂದ್ಕೊಳ್ರಿ, ಇದು ಎಲ್ಲಿ ಅಡಗೈತಿ ಅನ್ನೋದನ್ನು ಮ್ಯಾಕ್ಸ್ ಪ್ಲ್ಯಾಂಕರ್ ಅವರು ಆ ವಿಶ್ವಚೇತನವನ್ನು ಗುರುತಿಸಿದ್ರು ಅನ್ನೋದನ್ನು ಹೇಳ್ತೀವಿ. ಅದನ್ನೇ ಇಲ್ಲಿ ನಮ್ಮ ಸಿದ್ದರಾಮೇಶ್ವರ ವಚನದಲ್ಲೂ ಸ್ಪಷ್ಟವಾಗಿ ಮೊದಲನೇ ಸಾಲಿನೊಳಗೆ ಹೇಳಿಬಿಟ್ಟಿದ್ದಾರೆ ಅವರು. ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆ ದೇವ ನೀವು. ಇಲ್ಲಿ ದೇವರ ಕಲ್ಪನೆ ಅನ್ನುವಂಥದ್ದು 12ನೇ ಶತಮಾನದ ಬಸವಾದಿ ಶರಣರೊಳಗೆ ಭಾಳ ಸ್ಪಷ್ಟವಾಗಿತ್ತು. ಅದು ಯಾವುದೇ ರೀತಿಯಾದಂತಹ ಅವಯವಗಳಿರುವಂತಹ ದೇವರುಗಳಲ್ಲ, ಅದು ಯಾವುದೇ ರೀತಿಯಾದಂತಹ ವಸ್ತುವಿನೊಳಗಿರುವಂಥ ದೇವರಲ್ಲ. ದೇವರು ಅನ್ನುವಂಥದ್ದು ಈ ವಿಶ್ವದ ಮೂಲ ಚೇತನ ಏನದಲ್ಲ, ಯೂನಿವರ್ಸಲ್ ಮೈಂಡ್ ಅಂತ ಅಂದ್ಕೊಳ್ರಿ, ಯೂನಿವರ್ಸಲ್ ಕಾನ್ಷಿಯಸ್ ಅಂದ್ಕೊಳ್ರಿ. ಈ ಯೂನಿವರ್ಸಲ್ ಕಾನ್ಷಿಯಸ್ ಅನ್ನುವಂಥದ್ದೇ ದೇವರು ಅನ್ನುವಂಥ ವಿಚಾರವನ್ನು ಇಲ್ಲಿ ಬಸವಾದಿ ಶರಣರು ಎಲ್ಲರೂ ಅದನ್ನು ನಂಬಿಕೊಂಡಿದ್ರು. ಆ ಕಾರಣಕ್ಕಾಗಿ ಅವರು ದೇವರನ್ನು ಯಾವುದೇ ಆಕಾರರಹಿತವಾಗಿರುವಂಥದ್ದನ್ನೇ ನಂಬಿಕೊಂಡು ಅಲ್ಲಿ ಅವ್ರು ಹೇಳ್ತಾರೆ, ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆ ದೇವ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಂದರೆ, ಬೇಸಿಕ್ ಎನರ್ಜಿ ಅನ್ನುವಂಥದ್ದು ಅಟಾಮಿಕ್ ಫಾರ್ಮ್ನಲ್ಲಿ ಇದೆ. ಅಲ್ಲೇ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹ ಚೇತನ ನಮ್ಮ ಮನಸ್ಸಿಗಿದೆ. ಈ ಯೂನಿವರ್ಸಲ್ ಕಾನ್ಷಿಯಸ್ ಅನ್ನುವಂಥದ್ದು ಅದು ಅಟಾಮಿಕ್ ಫಾರ್ಮ್ನಲ್ಲಿದೆ, ಅದು ಪ್ಯಾಕೆಟ್ಸ್ನಲ್ಲಿದೆ, ಅದು ಕ್ವಾಂಟಮ್ದಲ್ಲಿದೆ ಅನ್ನುವಂಥದ್ದನ್ನು ಏನು ವಿಜ್ಞಾನ ಹೇಳ್ತದಲ್ಲ, ಈ ಒಂದು ವಿಚಾರವನ್ನು ತಿಳಿದುಕೊಳ್ಳುವಂಥದ್ದು ಯಾವುದು? ಮನ. ಹಾಗಾಗಿ 2ನೇ ಸಾಲಿನಲ್ಲಿ ಹೇಳ್ತಾರೆ, ಮನದೊಳಗೆ ಘನವಾಗಿಪ್ಪಿರಿ ಎಲೆ ದೇವ. ಈ ಕಾನ್ಷಿಯಸ್ಸನ್ನು ನನಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕೆ ಯಾವುದು ಹೆಲ್ಪ್ ಆಗ್ತೈತೆ ಅಂದರೆ ಮನಸ್ಸು. ಮನಸ್ಸಿನ ಮೂಲಕನೇ ನಾವು ಇದೆಲ್ಲವನ್ನು ಅರಿತುಕೊಳ್ತೀವಿ. ಹಾಗಾಗಿ ನೀನು ಹೊರಗಡೆ ಅಣುವಿನೊಳಗೆ ಅದೀಯಪ್ಪ ಅಂತಂದ್ರೆ ಅಣುವಿನೊಳಗೆ ಅಷ್ಟೇ ಅಲ್ಲ, ನನ್ನ ಮನಸ್ಸಿನೊಳಗಡೆಯೂ ನೀನಿದ್ದೀಯಾ. ಇಲ್ಲಿ ನಾವು ಕ್ವಾಂಟಮ್ ಫಿಸಿಕ್ಸಿನ ಅಂಶವನ್ನು ನಾವು ಕಾಣ್ತೀವಿ. ಕ್ವಾಂಟಮ್ ಫಿಸಿಕ್ಸ್ನೊಳಗೆ ಹೇಳ್ತದೆ ಎಲ್ಲವೂ ಸಹ ನೋಡ್ರಿ, ಚೇತನ ಅನ್ನುವಂಥದ್ದು ಕೇವಲ ಮಿದುಳಿನ ಕ್ರಿಯೆಯ ಫಲ ಅಂತ ನಾವು ನಂಬಿದ್ದೀವಿ. ಅಂದರೆ ಕಾನ್ಷಿಯಸ್ ಅನ್ನುವಂಥದ್ದು ನ್ಯೂರಾನ್ಸ್ಲಿಂದ ಕ್ರಿಯೇಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆವು. ಬಟ್ ಹಾಗಲ್ಲ. ಕಾನ್ಷಿಯಸ್ ಅನ್ನುವಂಥದ್ದು ಅದು ಬೇಸಿಕ್ ಫಾರ್ಮ್, ಅದು ದ್ರವ್ಯವನ್ನು ಉಂಟು ಮಾಡ್ತದೆ.
ಈ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಗ್ರಹ ನಕ್ಷತ್ರಗಳು ಗ್ಯಾಲಾಕ್ಸಿಗಳು ಇವೆಲ್ಲವೂ ಸಹ ಎಲ್ಲಿಂದ ಫಾರ್ಮ್ ಆದವು, ಇವು ಎಲ್ಲಿಂದ ಬಂದವು, ಈ ಭೂಮಿ ಎಲ್ಲಿಂದ ಬಂತು, ಭೂಮಿ ಮೇಲಿರುವಂಥ ಈ ಮಣ್ಣುಗಳು, ಕಲ್ಲುಗಳು, ಇಲ್ಲಿ ಬೆಳೆದು ನಿಂತಿರುವಂಥ ಸಸ್ಯಗಳು ಇವೆಲ್ಲ ಎಲ್ಲಿಂದ ಬಂದವು, ಯಾವ ಮೂಲದಿಂದ ಬಂದವು ಅಂದರೆ ದ್ರವ್ಯ ಅನ್ನುವಂಥದ್ದು ಈ ಮೂಲ ಚೇತನ ಇದೆಯಲ್ಲ, ಕಾನ್ಸಿಯಸ್ ಅನ್ನುವಂಥದ್ದು ಅದರದ್ದು ಒಂದು ಬೈ ಪ್ರೊಡಕ್ಟ್ಸ್ ಅಂತ ಹೇಳ್ತಾರೆ ಯಾರು, ಕ್ವಾಂಟಮ್ ಫಿಸಿಕ್ಸ್ ವಿಜ್ಞಾನಿಗಳು. ಇದು ಮೂಲ ದ್ರವ್ಯದಿಂದನೇ ಉಂಟಾಗೈತಿ ಅಂತ ಹೇಳಬೇಕಾದ್ರೆ ಈ ಮೂಲ ದ್ರವ್ಯವನ್ನು ಏನಂತ ಕರೆದ್ರು ಅವರು, ಯೂನಿವರ್ಸಲ್ ಕಾನ್ಸಿಯಸ್ ಅಂತ ಕರೆದ್ರು. ಇದು ಚೇತನವು ಮೂಲಭೂತವೆಂದು ಪರಿಗಣಿಸಿದರೆ ದ್ರವ್ಯವು ಚೇತನದ ಒಂದು ಉತ್ಪನ್ನ ಅಂತ ಹೇಳ್ತಾರೆ. ಹಾಗಾಗಿ ವಿಶ್ವದಲ್ಲಿರುವಂಥ ಎಲ್ಲವೂ ಸಹ ಆ ಮೂಲ ಚೇತನದಿಂದನೇ ಉಂಟಾಗಿರುವಂಥದ್ದು. ಈ ವಿಚಾರವನ್ನು ಮ್ಯಾಕ್ಸ್ ಪ್ಲ್ಯಾಂಕ್ರವರು 19 ಇಸ್ವಿ ಒಳಗಡೆ ಏನು ಹೇಳಿದ್ರಲ್ಲ, ಅದೇ ಅವರ ಸಮಕಾಲೀನರಂಥ ಎರ್ವಿನ್ ಶ್ರೋಡಿಂಜರ್ ಅನ್ನುವಂಥ ವಿಜ್ಞಾನಿ ಅವರು ಸಹ ಹೇಳಿದರು, ಚೇತನವು ಅದು ವಿಭಜಿಸಲ್ಪಟ್ಟು ಅದು ಸಿಂಗ್ಯುಲರ್ ಫೀಲ್ಡ್ ಅಂತ ಹೇಳಿದ್ರು, ಅದರಿಂದನೇ ಈ ಎಲ್ಲ ಸೃಷ್ಟಿ ಆಗಿದೆ. ಸೃಷ್ಟಿಯ ಪ್ರತಿಯೊಂದು ಅಣುವಿನೊಳಗೂ ಸಹ ಆ ಚೇತನ ಅಡಗಿದೆ. ಹಾಗಾಗಿ ಚೇತನ ಅನ್ನುವಂಥದ್ದು ನಮ್ಮ ಮನಸ್ಸಿನ ಮಿದುಳಿನೊಳಗೆ ನಾವು ಕಲ್ಪನೆ ಮಾಡಿಕೊಂಡಿರುವಂಥದ್ದಲ್ಲ. ಇಟ್ ಈಸ್ ನಾಟ್ ಎ ಫಾರ್ಮ್ ಆಫ್ ನ್ಯೂರಾನ್ಸ್ ಅಲ್ಲ, ಅಂದರೆ ಅದು ಆಲ್ರೆಡಿ ಇರುವಂಥದ್ದು. ಅದರದ್ದು ಅರಿವನ್ನು ನಮ್ಮ ಮನಸ್ಸು ಕೊಡ್ತೈತಿ. ಅದಕ್ಕೆ ಮನದೊಳಗೆ ಘನವಾಗಿಪ್ಪಿರಿ ಎಲೆದೇವ ಅಂತ ಹೇಳಿದ್ರು. ಹಾಗೆ ಮುಂದುವರೆದು ಹೇಳ್ತಾರೆ ಅವರು, ಜಗದೊಳಗೆ ಎಲ್ಲಿಯೂ ನೀವಿಲ್ಲದೆ ಎಡೆಯುಂಟೆ. ಇಲ್ಲಿ ಏನು ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಹೇಳ್ತಾರೆ, ಎಲ್ಲ ದ್ರವ್ಯಗಳು ಎಲ್ಲವೂ ಎಲ್ಲಿಂದ ಹುಟ್ಟುಕೊಂಡು ಅಂದರೆ ಕಾನ್ಷಿಯಸ್ನಿಂದ ಬಂದಿದ್ದಾವೆ. ಕಾನ್ಷಿಯಸ್ನೆಸ್ನೇ ಇಡೀ ಜಗತ್ತಿನೊಳಗಡೆ ಇರುವಂಥ ಒಂದು ಚೇತನ, ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಕರೀತಾರೆ ಅದಕ್ಕೆ. ಅದು ಜಗತ್ತಿನ ಚೇತನವೇ ಎಲ್ಲವನ್ನೂ ಉಂಟಾಗೋದಕ್ಕೆ ಕಾರಣ ಇದೆ. ಅದು ಇರಲಾರ್ದ ಸ್ಪೇಸೇ ಇಲ್ಲ. ಯಾವುದು ನಾವು ಖಾಲಿ ಸ್ಥಳ ಅಂತ ಕರಿತೀವಿ, ಈ 2 ಗ್ಯಾಲಾಕ್ಸಿಗಳ ಮಧ್ಯದಲ್ಲಿ, 2 ಗ್ರಹಗಳ ಮಧ್ಯದಲ್ಲಿ, 2 ನಕ್ಷತ್ರಗಳ ಮಧ್ಯದಲ್ಲಿ ಈ ಖಾಲಿ ಸ್ಥಳ ಅಂತೀವಲ್ಲ, ಅದು ಯಾವುದೂ ಖಾಲಿ ಇಲ್ಲ. ಅಲ್ಲಿಯೂ ಸಹ ಒಂದು ಫಾರ್ಮ್ ಆಫ್ ಎನರ್ಜಿ ಇದೆ. ಅದು ಆ ಎನರ್ಜಿ ಇರೋದರಿಂದಲೇ ಅವೆಲ್ಲ ಗ್ರಹಗಳಾಗಿರಲಿ ನಕ್ಷತ್ರಗಳಾಗಿರಲಿ ಎಲ್ಲವಕ್ಕೂ ಒಂದು ಚೇತನ ಶಕ್ತಿ ಉಂಟಾಗಿದ್ದಕ್ಕೋಸ್ಕರವಾಗಿಯೇ ಅವೆಲ್ಲವೂ ಸಹ ಈ ಸುತ್ತುವಂಥ ಪ್ರಕ್ರಿಯೆ ಒಳಗಡೆ ಪಾಲ್ಗೊಂಡಿದ್ದಾವು. ಒಂದು ಅಣುವಿನ ತಗೊಂಡ್ರೂ ಸಹ ಎಲೆಕ್ಟ್ರಾನ್ಸ್ ಅನ್ನುವಂಥದ್ದು ಹೇಗೆ ಸುತ್ತುತ್ತಾ ಇದೆಯೋ ಹಾಗೆ ಬೃಹತ್ತಾಗಿರುವಂಥ ಈ ಜಗತ್ತಿನೊಳಗಿರುವಂತಹ ಎಲ್ಲ ಮೂಲಭೂತ ವಸ್ತುಗಳು ಅವೆಲ್ಲ ಉಂಟಾಗಿರುವಂಥದ್ದು ಈ ಯೂನಿವರ್ಸಲ್ ಕಾನ್ಷಿಯಸ್ ಅನ್ನುವಂಥದ್ದು ಅದರಿಂದನೇ ಉಂಟಾಗ್ಯಾವ. ಅಂದಮೇಲೆ ಇಲ್ಲಿ ಖಾಲಿ ಅನ್ನುವಂಥದ್ದು ಯಾವುದೂ ಇಲ್ಲ. ಇವನ್ ಬಯಲು ಅನ್ನುವಂಥದ್ರಲ್ಲೂ ಸಹ ಒಂದು ಶಕ್ತಿ ಅನ್ನುವಂಥದ್ದು ಸಂಚಲನ ಇದ್ದೇ ಇದೆ. ನಮಗೆ ಅದರದ್ದು ಅರಿವಾಗ್ತಾ ಇಲ್ಲ. ಯಾಕಂತಂದರೆ ನಮ್ಮ ಮಿದುಳಿನ ಮಿತಿ ಇಷ್ಟೇ ಅನ್ನುವಂಥದ್ದು ನಿರ್ಧಾರ ಆಗಿದೆ. ನಮ್ಮ ಸುತ್ತಮುತ್ತಲು ಅನೇಕ ಥರದ ತರಂಗಗಳು ಹೋಗ್ತಾನೆ ಇದ್ದಾವೆ, ಎಲ್ಲ ಥರದ ಎಲೆಕ್ಟ್ರಾನ್ಸ್ ವೇವ್ಸ್ಗಳು ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ. ಬಟ್ ಅವು ಯಾವ ನಮಗೆ ಫೀಲಿಂಗ್ ಬರ್ತಾ ಇಲ್ಲ, ಬಿಕಾಸ್ ಆಫ್ ಲಿಮಿಟೇಷನ್ ಆಫ್ ಅವರ್ ಮೈಂಡ್. ನಮ್ಮ ಮಿದುಳಿಗೆ ಒಂದು ಮಿತಿ ಇದೆ, ಅದರದ್ದು ಅಷ್ಟೇ ನಾವು ಗ್ರಹಿಸ್ತೀವಿ. ನಾವು ಅದನ್ನು ಆಚೆ ಗ್ರಹಿಸೋದಿಲ್ಲ ಅಂದರೆ ಅದು ಇಲ್ಲ ಅಂತ ಅರ್ಥ ಅಲ್ಲ, ಅದು ಇದೆ. ಅದರದ್ದು ಎಕ್ಸ್ಪೀರಿಯನ್ಸ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಆ ಕೆಪಾಸಿಟಿ ನಮಗೆ ಇರಬೇಕು. ಹಾಗಾಗಿ ಇಲ್ಲಿ ಅವ್ರು ಹೇಳ್ತಾರೆ, ನೀವಿಲ್ಲದೆ ಎಡೆಯುಂಟೆ. ಜಗದೊಳಗೆ ಅಂದರೆ ಈ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಇರದೇ ಇರುವಂಥದ್ದು ಸ್ಪೇಸ್ ಇಲ್ಲವೇ ಇಲ್ಲ, ಎಲ್ಲವನ್ನೂ ಒಳಗೊಂಡಿರುವಂಥ ಒಂದು ಜಾಗತಿಕ ಶಕ್ತಿ ಅನ್ನೋದದೆ. ಹಾಗೆ ಆ ಜಾಗತಿಕ ಶಕ್ತಿಯನ್ನೇ ಇವತ್ತೇನು ಕ್ವಾಂಟಮ್ ಫಿಸಿಕ್ಸ್ನವ್ರು ಹೇಳುವಂಥ ವಿಚಾರವನ್ನೇ ಇಲ್ಲಿ ನಾವು ವಚನದಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಭಾಸ ನಮಗೆ ಮೂಡ್ತಾ ಇದೆ. ಹೇಗೆ ಈ ವಸ್ತುಗಳನ್ನು ಸಜೀವ ಮತ್ತು ನಿರ್ಜೀವ ಅಂತ ವಿಭಾಗಿಸ್ತೀವಿ, ಈ ಸಜೀವದೊಳಗೂ ಎನರ್ಜಿ ಇದೆ, ನಿರ್ಜೀವದೊಳಗೂ ಎನರ್ಜಿ ಇದೆ. ಯಾಕಂತಂದರೆ ಎಲ್ಲವೂ ಸಹ ಎವ್ರಿಥಿಂಗ್ ಈಸ್ ಮೇಡಪ್ ಅಪ್ ಫ್ರಮ್ ಆಟಮ್ಸ್ ಅಂತೀವಿ ನಾವು. ಹಾಗಾಗಿ ಈ ಅಟಮ್ಸ್ಗಳೊಳಗಡೆ ಚೇತನ ಐತೆ ಅಂದಮೇಲೆ ಇಲ್ಲಿ ಸಜೀವ ಮತ್ತು ನಿರ್ಜೀವ ಅನ್ನುವಂಥ ವ್ಯತ್ಯಾಸವನ್ನು ಮಾಡದೇನೆ ಎಲ್ಲರೊಳಗೂ ಒಂದು ಚೇತನ ಅನ್ನುವಂಥದ್ದು ಅಡಗಿದೆ ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ವಚನದಲ್ಲಿ ಅವ್ರು ಹೇಳ್ತಾರೆ, 84 ಲಕ್ಷ ಶಿವಾಲಯಗಳ ಮಾಡಿ. ಇಟ್ ಮೀನ್ಸ್ ಲಿವಿಂಗ್ ಫಾರ್ಮ್. ಯಾವುದು ಜೀವಂತ ಐತಿ ಅಂತೀವಿ ನಾವು, ಸಜೀವಿಗಳು ಅಂತೀವಿ, ಅದರೊಳಗಡೆನೂ ಇರುವಂಥ ಚೇತನ ಅದನ್ನೇ ಇದೆ. ನೀವು ಒಮ್ಮನದೊಳಗಿಪ್ಪುದು ಕಂಡು ನಾನು ಮಾಡಿದನಲ್ಲದೆ ಕಪಿಲಿಸಿದ್ದ ಮಲ್ಲಯ್ಯ ನನಗೆ ಬೇರೆ ಸ್ವತಂತ್ರವಿಲ್ಲವೆಂದರು. ಅಂದರೆ ಇಂಡಿಪೆಂಡೆಂಟ್ ಅನ್ನುವಂಥದ್ದು ಇಲ್ಲಿ ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಡಿಪೆಂಡ್ ಆನ್ ದ ಯೂನಿವರ್ಸಲ್ ಕಾನ್ಷಿಯಸ್.
ಎಲ್ಲವೂ ಎಲ್ಲರಲ್ಲೂ ಬಾಧಿಸ್ತಾ ಇರುವಂಥದ್ದು ಯಾವುದಂದರೆ ಆ ಯೂನಿವರ್ಸಲ್ ಕಾನ್ಷಿಯಸ್. ಹಾಗಾಗಿ ಆ ಜಾಗತಿಕ ಶಕ್ತಿ ಅನ್ನುವಂಥದ್ದು ಏನಿವತ್ತು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತೈತಲ್ಲ, ಅದೇ ಭಾವದೊಳಗಡೆ ಇಲ್ಲಿ ನಮಗೆ ಸಿದ್ದರಾಮೇಶ್ವರ ವಚನದೊಳಗೆ ಕಾಣ್ತೀವಿ. ಹಾಗೆಯೇ ಇವರೊಬ್ಬರದ್ದೇ ಅಂತಲ್ಲ, ಈ ಯಾವುದೇ ನಾವು ನೋಡ್ತಾ ಇರುವಂತಹ ಜಗತ್ತೇನದಲ್ಲ, ಇದೆಲ್ಲವೂ ಸಹ ಒಂದು ಶಕ್ತಿಯ ಒಂದು ಅಡಿ ಒಳಗಡೆ ಕಾರ್ಯನಿರ್ವಹಿಸ್ತಾ ಇದೆ. ಆ ಶಕ್ತಿಗೆ ನಾವು ಕೊಡುವಂತಹ ಹೆಸರು ದೇವರು ಅಂತ ಆಗಿರ್ಬೋದು, ಬಟ್ ಆ ದೇವರು ಅನ್ನುವಂಥದ್ದನ್ನು ಇಲ್ಲಿವರೆಗೆ ನಾವು ಒಂದು ಲಿಮಿಟೇಷನ್ಗೆ ತಂದು ನಮ್ಮಂತಹ ಅಂಗವಯವಗಳಲ್ಲಿ ಇರುವಂತಹ ಆಕಾರದ ಇರುವಂತಹ ರೂಪದೊಳಗೆ ತಂದಿದ್ದೀವಲ್ಲ, ಇದರ ಆಚೆ ಇರುವಂಥ ಶಕ್ತಿ ಬಗ್ಗೆ ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಸ್ಟಡಿ ಮಾಡ್ತಾ ಇದೆ. ಅಲ್ಲಿರುವಂತಹ ಕಂಡುಕೊಂಡಿರುವಂಥ ಸತ್ಯಗಳು ಇವತ್ತು ನಮ್ಮ ದಾರ್ಶನಿಕರು ಹೇಳಿದಿರುವಂಥ ಸತ್ಯಗಳಿಗೆ ಸಮೀಪ ಆಗ್ತಾ ಇದ್ದಾವೆ. ಅಂದರೆ ಅರ್ಥ ಸೈನ್ಸು ಮತ್ತು ಈ ಆಧ್ಯಾತ್ಮ ಎರಡೂ ಬೇರೆ ಅಲ್ಲ, ಎರಡೂ ಒಂದೇ ಮೂಲ ಚೇತನವನ್ನು ಅರಿತುಕೊಳ್ಳೋದಕ್ಕೆ ಮಾಡಿರುವಂಥ ಪ್ರಯತ್ನ ಅನ್ನುವಂಥದ್ದು ಅರ್ಥ ಆಗ್ತದೆ. ಹಾಗಾಗಿ ದೃಷ್ಟಿಯಂತೆ ಸೃಷ್ಟಿ ಎನ್ನುವ ಹಾಗೆ ನಾವು ಯಾವುದನ್ನು ವೀಕ್ಷಣೆ ಮಾಡ್ತೀವಿಯೋ ಅದು ಅಸ್ತಿತ್ವದಲ್ಲಿದೆ. ಆ ಅಸ್ತಿತ್ವದಲ್ಲಿರುವ ಮೂಲ ಚೇತನ ಅದು ಯೂನಿವರ್ಸಲ್ ಕಾನ್ಷಿಯಸ್ ಅನ್ನುವಂಥ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲೆಡೆಯೂ ಸಹ ನಮಗೆ ಆ ಶಕ್ತಿ ಅರಿವಾಗ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಎತ್ತೆತ್ತ ನೋಡಿದಡತ್ತ ನೀನೇ ದೇವ. ನೋಡ್ರಿ, ಈ ಭಾವ ಬರಬೇಕಂದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಕ್ವಾಂಟಮ್ ಫಿಸಿಕ್ಸನ್ನು ನಾವು ಹೇಳ್ತಾ ಹೋದರೆ, ಆಧ್ಯಾತ್ಮಿಕವಾಗಿ ಸರ್ವಾಂತರ್ಯಾಮಿ ಶಿವನು ಅನ್ನುವಂಥದ್ದು, ಎಲ್ಲರಲ್ಲೂ ಇರುವಂಥದ್ದು ಅದೇ ಚೇತನ ಅನ್ನುವಂಥ ಆಧ್ಯಾತ್ಮಿಕ ದೃಷ್ಟಿಯ ವಿಚಾರವೇ ಇವತ್ತು ನಮಗೆ ಈ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಮೂಲ ಚೇತನದ ದ್ರವ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖವು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದವು ನೀನೇ ದೇವ, ಕೂಡಲ ಸಂಗಮ ದೇವ ಅನ್ಬೇಕಾದ್ರೆ ಇಲ್ಲಿ ನಾವು ಯೂನಿವರ್ಸಲ್ ಕಾನ್ಷಿಯಸ್ ಬಗ್ಗೆನೇ ಅವರು ಅರಿತುಕೊಂಡಿದ್ದರು. ಆದರೆ ಹೇಳ್ತಾ ಇರುವಂಥ ಭಾವದಲ್ಲಿ ಅದು ಆಧ್ಯಾತ್ಮ ಒಳಗೊಂಡಿತ್ತು. ಇವತ್ತು ಈ ಮ್ಯಾಕ್ಸ್ ಪ್ಲ್ಯಾಂಕ್ರವ್ರು ಹೇಳ್ತಾ ಇರುವಂಥ ಈ ಭಾವದೊಳಗೆ ಇದು ವಿಜ್ಞಾನ ಅಂತ ಹೇಳ್ತೀವಿ ನಾವು. ಹಾಗಾಗಿ ಈ ವಿಚಾರ ಇಷ್ಟೇ, ನಮಗೆ ನೋಡ್ತಾ ಇರುವಂಥ ದೃಷ್ಟಿಕೋನ ವಿಶಾಲವಾಗಿ ಮಾಡಿಕೊಂಡ್ರೆ ಈ ಜಗತ್ತಿನ ಚಾಲನ ಶಕ್ತಿ ಯೂನಿವರ್ಸಲ್ ಕಾನ್ಷಿಯಸ್ ಅನ್ನುವಂಥದ್ದು ನಮ್ಮ ತಿಳುವಳಿಕೆಗೆ ನಿಲುಕ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇಲ್ಲಿ ಬಸವಣ್ಣವರಾಗಿರ್ಬೋದು, ಸಿದ್ದರಾಮೇಶ್ವರರಾಗಿದ್ದು, ಇತರ ಎಲ್ಲ ವಚನಕಾರರ ಉದ್ದೇಶ ಒಂದೇ ಆಗಿತ್ತು, ಅದು ಫಾರ್ಮ್ಲೆಸ್ ಯೂನಿವರ್ಸಲ್ ಎನರ್ಜಿ ಬಗ್ಗೆನೇ ಮಾತಾಡಿದ್ದಾರೆ. ಅದನ್ನು ಅವ್ರ ಬಗ್ಗೆ ಅರಿವಿತ್ತು ಅನ್ನೋದಕ್ಕೆ ಅನೇಕ ವಚನಗಳನ್ನು ನಾವು ನೋಡ್ಬೋದು. ಎತ್ತ ನೋಡಿದರ್ಥ ನಿಮ್ಮ ತೇಜವನೇ ಕಾವನಲ್ಲದೆ ಮತ್ತೊಂದು ಕಾಣೆ, ಎನ್ನ ಚಿತ್ತ ನೋವಲ್ಲಿ ನೊಂದಲ್ಲಿ ನೆನೆವಲ್ಲಿ ನೀವೇ ಇಪ್ಪಿಯಾಗಿ ಬೆಳಗಿರಲು ಕತ್ತಲೆಯುಂಟೆ ಕೂಡಲ ಸಂಗಮ ದೇವ ಅಂತ ಅನ್ಬೇಕಾದ್ರೆ ಬಸವಣ್ಣವರು ಎಷ್ಟು ಈ ಯೂನಿವರ್ಸಲ್ ಕಾನ್ಷಿಯಸ್ ಬಗ್ಗೆ ಅವರಿಗೆ ಅವೇರ್ನೆಸ್ ಇತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಾಧ್ಯ ಆದರೆ ಈ ಕ್ವಾಂಟಮ್ ಫಿಸಿಕ್ಸಿನೊಳಗಡೆ ಬರುವಂತಹ ಅನೇಕ ವಿಚಾರಗಳು, ಅದು ಎಂಟ್ಯಾಂಗಲ್ಮೆಂಟ್ ಆಗಿರ್ಬೋದು, ಈ ಫ್ಲ್ಯಾಂಕ್ಸ್ ಕೊಟ್ಟಿರುವಂಥ ಈ ಪ್ಯಾಕೆಟ್ ಅಂತ ಏನು ಕರಿತೀವಿ, ಶಕ್ತಿಯ ಒಂದು ಕಲ್ಪನೆ ಇರುವಂಥದ್ದು, ಇವೆಲ್ಲವನ್ನು ಸಹ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ತಾ ಹೋದರೆ ಪ್ರತಿ ಪರಮಾಣು ಇಲ್ಲಿ ಹುಟ್ಕೋಬೇಕಾದ್ರೆ ಅದಕ್ಕೊಂದು ಉದ್ದೇಶ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಈ ಉದ್ದೇಶವನ್ನು ಅರಿತುಕೊಳ್ಳುವುದೇ ಈ ಆಧ್ಯಾತ್ಮ ಮತ್ತು ದಾರ್ಶನಿಕರ ಆಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಅವ್ರ ಉದ್ದೇಶ ಒಂದೇ ಆಗಿತ್ತು ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರುವಂತಹ ಮತ್ತು ಗೋಚರಿಸದೇ ಇರುವಂಥ ಅನೇಕ ಸಂಗತಿಗಳ ಹಿಂದೆ ಇರುವಂಥ ಶಕ್ತಿ ಒಂದೇ ಇದೆ, ಅದೇ ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಏನು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತೈತೆ. ಅದನ್ನೇ ಇಲ್ಲಿ ವಚನಕಾರರು ತಮ್ಮ ಆರಾಧ್ಯ ದೈವದ ದೃಷ್ಟಿಯೊಳಗೆ ಇಲ್ಲಿ ಕಪಿಲ ಸಿದ್ಧ ಮಲ್ಲಯ್ಯ ಆಗಿರ್ಬೋದು, ಕೂಡಲ ಸಂಗಮ ದೇವ ಆಗಿರ್ಬೋದು, ಇದು ಯೂನಿವರ್ಸಲ್ ಕಾನ್ಷಿಯಸ್ಸನ್ನೇ ಪ್ರತಿನಿಧಿಸ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಮತ್ತಷ್ಟು ವಿಚಾರಗಳನ್ನು ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಸಂಬಂಧ ಇರುವಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಂತಹ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು ಬೆಸೆಯುವಂಥ ಈ ಸ್ಪಿರಿಚುವಲ್ ಸೈನ್ಸ್ ಅನ್ನುವಂಥ ಈ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ತಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸುವುದರ ಮೂಲಕವಾಗಿ ನಾವು ಬರುವ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂತಹ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ಸರ್ವರಿಗೂ ಶರಣಾರ್ಥಿಗಳು.